ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ದೇವಸ್ಥಾನದ ಸ್ಟೈಲ್ ಸಾಂಬಾರನ್ನ ಮಾಡಿ ತೋರ್ಸಾಕ್ತೇನೆ. ಈ ಸಾಂಬಾರ್ ಮಾಡೋದ್ರಿಂತ ಎಲ್ಲ ಅನ್ನಕ್ಕದು ಭಾಳ ಟೇಸ್ಟ್ ಬರ್ತತಿ. ದೇವಸ್ಥಾನದ ಸಾಂಬಾರ್ ಗತೆನ ಆಗಿರ್ತತಿ. ಅದಕ್ಕೆ ನಾನು ಅದನ್ನ ಇವತ್ತ ಮಾಡಿ ತೋರ್ಸಾಕ್ತೇನೆ. ಈಗ ನೋಡ್ರಿ, ಈ ದೇವಸ್ಥಾನದಾಗ ಸಾಂಬಾರ್ ತಿಂದು ಬರ್ತೀವಲ್ಲ ನಾವು, ಅದೇ ಥರ ನಾವು ಮನೆಯಲ್ಲಿ ಯಾಕೆ ತಿನ್ನಬಾರ್ದು ಅಂತ ಅನ್ನಿಸ್ತಾ ಇರ್ತತಿ. ಈಗ ನಾವು ಮನೆಗೆ ಹೆಂಗೆ ಏನೇನು ಹಾಕಿ ಮಾಡಿವಿ ಅನ್ನೋದನ್ನ ತೋರಿಸ್ತೀವಿ. ಅದಕ್ಕೆ ಒಂದು ಸಾಂಬಾರ್ ಪೌಡ್ರನ್ನು ಹಾಕ್ಬೇಕಾಗ್ತತಿ. ಮನ್ಯಾಗ ಮಾಡ್ಕೊಂಡಿರ್ಬೇಕು ಅದನ್ನ, ಅಂದ್ರೆ ಅದಕ್ಕೆ ಟೇಸ್ಟ್ ಭಾಳ ಬರ್ತತಿ. ಈಗ ನೋಡ್ರಿ, ದೇವಸ್ಥಾನದ ಸಾಂಬಾರನ್ನ ಅದ್ರದ್ದು ಅನ್ನದ ಜೊತೆ ನಾವು ತಿನ್ನಕ ಮಾಡ್ಕೋಬೇಕಂತ ಹೇಳಿ ನಾನು ನಿಮ್ಮ ಜೊತೆ ಅದನ್ನ ಶೇರ್ ಮಾಡ್ಕೊಳಕ್ತೇನೆ ರೀ. ಈಗ ನೋಡ್ರಿ, ದೇವಸ್ಥಾನ ಸಾಂಬಾರ್ ಅಂದ್ರ ಅದ್ರೊಳಗ ಒಂದು ಮಸಾಲೆ ಅಂತ ಹೇಳಿ ಮನ್ಯಾಗ ಮಾಡ್ಕೊಂಡಿರ್ತಾರಲ್ರಿ, ಅದನ್ನೆಲ್ಲ ಹಾಕಿರ್ತಾರೋ. ಈಗ ನೋಡ್ರಿ, ಭಾಳ ಅಂದ್ರ ಭಾಳ ಟೇಸ್ಟ್ ಆದಂತ ಒಂದು ಸಾಂಬಾರ್ ಇದು. ಮೊದಲ ಬ್ಯಾಳೆಯನ್ನ ಇರ್ತೈತಲ್ರಿ, ತೊಗರಿ ಬೇಳೆನ ಈ ತರ ಕುದಿಸ್ಕೊಂಡು ಇಟ್ಕೋಬೇಕ್ರಿ. ತೊಗರಿ ಬೇಳೆ ಈಗ ನೋಡ್ರಿ, ತೊಗರಿ ಬೇಳೆ ಎಲ್ಲ ಚಂದಾಗ ಕುಕ್ಕರ್ನಾಗ ಕುದ್ದೈತ್ರಿ. ಆ ಕುದ್ದಿದ್ದನ್ನ ಮತ್ ನಾವು ಇವು ಏನ್ ತರಕಾರಿಗಳು ಇರ್ತಾವಲ್ರಿ, ಅದನ್ನು ಈಗ ಕುದಿಸ್ಕೊಂಡ ನೋಡ್ರಿ. ಇವು ಎಲ್ಲ ತರಕಾರಿಗಳನ್ನ ಬಟಾಟಿ ಮತ್ತು ಇದು ಬದನೆಕಾಯಿ, ಅವೆಲ್ಲ ಟೊಮೆಟೊ ಅವೆಲ್ಲನೂ ಇದ್ರೊಳಗೆ ಹಾಕಿ ನಾನು ಕುದಿಸೀನಿ. ನೀವು ಯಾವ ತರಕಾರಿ ಹಾಕ್ತೀರಿ ಅದನ್ನ ಹಾಕೋಬಹುದು. ದಪ್ಪ ಸೌತಿಕಾಯಿ ಇದ್ರೂ ಹಾಕೋಬಹುದ್ರಿ. ಈಗ ನೋಡ್ರಿ, ಇದಕ್ಕೆ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದ್ರೊಳಗೆ ಸಾಸಿವೆ ಜೀರಿಗೆ ಎಲ್ಲ ಹಾಕೇನೆ. ಅವು ಎಲ್ಲ ಸಿಡಿದ ನಂತರ ಇದನ್ನ ಜೀರಿಗೆ ಸಾಸಿವೆ ಎರಡನ್ನು ಸಿಡಿದ ನಂತರ ನಾವು ಈರುಳ್ಳಿ ಹಾಕೋಬೇಕಾಗ್ತತ್ರಿ. ಅವೆರಡು ಸಿಡಿದ ನಂತರ ಈರುಳ್ಳಿ ಮತ್ತು ಟೊಮೆಟೊ ಇರ್ತಾವಲ್ರಿ, ಟೊಮೆಟೊ ಅದರಲ್ಲೂ ಹಾಕೇನಿ. ಇದ್ರೊಳಗೆ ತರಕಾರಿ ಎಲ್ಲ ಕುದಿಸೋದ್ರಾಗ ಇದ್ರಾಗ ಒಂದೆರಡು ಪೀಸ್ ಹಾಕೊಂಡು ಇದಕ್ಕೆ ಒಗ್ಗರಣೆಯನ್ನ ಮಾಡ್ಕೊಳಕ್ತೇನ್ರಿ. ಈಗ ನೋಡ್ರಿ, ಇವನ್ನೆಲ್ಲ ಸಾಸಿವೆ ಜೀರಿಗೆ ಎಲ್ಲ ಸಿಡಿದಾಗಿಂದ ಈರುಳ್ಳಿ ಟೊಮೆಟೊ ಹಾಕಿಂದ ಸ್ವಲ್ಪ ನಾನು ಅರಿಶಿನ ಪುಡಿನೂ ಹಾಕೊಂಡ ಒಂದ್ ಸ್ವಲ್ಪ ನೀರು ಹಾಕೊಳಕ್ತೇನ್ರಿ. ನೀರನ್ನು ಹಾಕೋಬೇಕು. ಮತ್ತು ಅದೇನು ತರಕಾರಿ ಎಲ್ಲ ಕುದಿಸಿಟ್ಕೊಂಡಿರ್ತೀವಲ್ರಿ, ಅವನು ಎಲ್ಲ ಇದಕ್ಕೆ ಹಾಕೋಬೇಕು. ಆಲೂ ಬದನೆಕಾಯಿ ಮತ್ತೇನ್ರ ನೀವು ಬೇರೆ ತರಕಾರಿ ನಿಮ್ಮ ಹತ್ರ ಇದ್ರೂ ಹಾಕ್ಬೋದ್ರಿ ಅದಕ್ಕೆ. ಈಗ ನೋಡ್ರಿ, ಇದನ್ನೆಲ್ಲ ಹಾಕೊಂಡ ನಾನು ಬ್ಯಾಳೆಯನ್ನ ಒಂದು ಬೀಟರ್ ತೊಗೊಂಡ ಅದನ್ನ ಬೀಟ್ ಮಾಡ್ಕೊಳಕ್ತಾನೆ. ಬ್ಯಾಳೆ ಎಲ್ಲ ಚಂದಾಗ ಹಿಂಗ ಆತಂದ್ರ ಆ ಸಾಂಬಾರ್ ಜೋಡಿ ಅದನ್ನ ಅವು ವೆರೈಟಿ ತರಕಾರಿಗಳನ್ನೆಲ್ಲ ಹಾಕ್ತಿವಲ್ರಿ, ಹಾಕಿದ ತಕ್ಷಣ ಅದಕ್ಕೊಂದು ಟೇಸ್ಟ್ ಬಂದ್ಬಿಡ್ತೈತಿ. ಈಗ ನೋಡ್ರಿ, ಈಗ ಕುದಿಸಿದ್ದಕ್ಕೆ ಅದನ್ನ ನಾನು ಒಗ್ಗರಣೆ ಒಳಗೆ ಅದನ್ನ ಆ ತರಕಾರಿ ಎಲ್ಲ ಹಾಕಿ ಬೇಳೆನ ಹಾಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ರೊಳಗೆ ಸೇರಿಸ್ಕೊಳಕ್ತೇನ್ರಿ. ಉಪ್ಪದು ಎಲ್ಲ ಸೇರಿಸಿ ಆಗಿಂದನೂ ಈಗ ಅದನ್ನ ಒಂದು ಸ್ವಲ್ಪ ಕುದಿಯಾಕನ ಇಟ್ಟಿರ್ತೀವಲ್ರಿ, ಸಣ್ಣಗ ಈ ಕುದಿಯಾಕಿಟ್ಟ ಆಮೇಲೆ ಅದಕ್ಕೆ ನಾವು ಎಲ್ಲ ಖಾರದು ಎಲ್ಲ ಹಾಕೋಬೇಕಾಗ್ತತ್ರಿ. ಉಪ್ಪನ್ನು ಹಾಕ್ಬೇಕ್ರಿ, ಖಾರ ಹಾಕ್ಬೇಕು. ಅಂದ್ರೆ ಅದು ಮಸಾಲೆ ಖಾರ ಇರ್ತೈತಲ್ರಿ ಮನೇಲಿ ಮಾಡಿದ್ದು, ಅದನ್ನು ಹಾಕೊಳಕ್ತೇನೆ. ಹಾಕೊಂಡಾದ್ಮೇಲೆ ಸ್ವಲ್ಪ ಬೆಲ್ಲನು ಇದಕ್ಕೆ ಆ್ಯಡ್ ಮಾಡ್ಕೊಳಕ್ತೇನೆ. ಬೆಲ್ಲ ಆಪ್ಷನ್ ಇರ್ತೈತ್ರಿ, ನೀವು ಬೇಕಾದ್ರೆ ಹಾಕೋಬಹುದು, ಬ್ಯಾಡ ಅಂದ್ರೆ ಬಿಡ್ಬೋದು. ಇದು ಮನ್ಯಾಗ ರೆಡಿ ಮಾಡಿದಂತ ಒಂದು ಸಾಂಬಾರ್ ಪೌಡ್ರ್ ರೀ. ನಿಮಗೆ ಸಾಂಬಾರ್ ಪೌಡ್ರ್ ಹೆಂಗ್ ಮಾಡೋದತ್ತೆ ಬೇಕಾದ್ರೆ ನಾನು ಹಿಂದಿನ ವಿಡಿಯೋದಾಗ ಬಿಟ್ಟನ್ರಿ, ನೀವು ನೋಡ್ಬೋದು. ಈಗ ಈ ಸಾಂಬಾರ್ ಪೌಡ್ರ್ ಇರ್ತೈತಲ್ರಿ, ಆ ಪೌಡರನ್ನು ಇದಕ್ಕೆ ಹಾಕಿ ಇದನ್ನ ಮುಚ್ಚಿ ಸ್ವಲ್ಪ ಕುದಿಸ್ಬೇಕ್ರಿ. ಕುದಿಸಿ ಆಮೇಲೆ ಇದಕ್ಕೆ ಒಗ್ಗರಣೆನು ಮಾಡ್ಕೊಂಡನ್ರಿ. ಕರಿಬೇವು ಕೊತ್ತಂಬರಿ ಅವು ಜೀರಿಗೆ ಸಾಸ್ವಿ ಅವನ್ನೆಲ್ಲ ಹಾಕಿ ಒಂದು ಒಗ್ಗರಣೆ ಮಾಡ್ಕೊಂಡನ್ರಿ. ಆ ಒಗ್ಗರಣೆಯನ್ನ ಇದಕ್ಕೆ ನಾವೇನು ಸಾಂಬಾರ್ ಕುದಿಯಾಕಿಟ್ಟಿವಲ್ರಿ ಅದಕ್ಕೆ ಅದನ್ನ ಮಿಕ್ಸ್ ಮಾಡಿಬಿಡ್ಬೇಕು. ಈಗ ನೋಡ್ರಿ, ಫಸ್ಟ್ ಕ್ಲಾಸ್ ಆಗಿರುವಂಥ ಒಂದು ದೇವಸ್ಥಾನದ ಸ್ಟೈಲ ಸಾಂಬಾರ ಮಸ್ತ್ ಆಗಿರುವಂಥದ್ದು ಒಂದು ರೆಡಿ ಆಗೈತಿ. ಈಗ ಎಷ್ಟು ಮಸ್ತ್ ಆಗೈತಿ ನೋಡ್ರಿ ಇದು. ಇದಕ್ಕೆ ನಾನು ಏನು ಮಾಡ್ತೀನಂದ್ರೆ ಅನ್ನದ ಜೊತೆ ಇದನ್ನ ಸಾಂಬಾರ ಸರ್ವ್ ಮಾಡಿ ತೋರಿಸ್ತೀನಿ. ಈಗ ಒಂದು ದೇವಸ್ಥಾನದಂಗ ನಾನು ಬಾಳೆ ಎಲೆನೂ ತೊಗೊಂಡನ್ರಿ. ಆ ಬಾಳೆ ಎಲೆ ತೊಗೊಂಡು ಸ್ವಲ್ಪ ಒರೆಸ್ಕೊಳಕ್ತಾನೆ ನೀರು ಹಚ್ಚಿ, ಅದು ನೀರು ಸಿಂಪಡಿಸಿ ಬಾಳೆ ಎಲೆಯನ್ನ ಒರೆಸ್ಕೊಳಕ್ತಾನೆ. ಒರೆಸ್ಕೊಂಡಾದ್ಮೇಲೆ ಇದಕ್ಕೆ ರೈಸ್ ಏನು ಇರ್ತೈತಲ್ರಿ, ರೈಸ್ ಹಾಕೊಳಕ್ತಾನೆ. ಬಿಸಿ ಬಿಸಿ ಅನ್ನ ಐತ್ರಿ, ಅದನ್ನ ಅನ್ನ ಹಾಕೊಂಡ ದೇವಸ್ಥಾನದ ಸಾಂಬಾರನ್ನ ಹಾಕೋದನ್ನ ನಾ ಇಲ್ಲಿ ತೋರ್ಸಾಕ್ತೇನೆ ನಿಮ್ಗೆ. ಈಗ ನೋಡ್ರಿ, ಇಲ್ಲೇ ಬಟ್ಟಲ್ದಾಗ ನಾನು ದೇವಸ್ಥಾನದ ಸ್ಟೈಲ್ ಏನು ಸಾಂಬಾರ್ ಇರ್ತೈತಲ್ರಿ ಅದನ್ನ ಇಲ್ಲಿ ಹಾಕಿ ತೋರ್ಸಾಕ್ತೇನೆ. ಭಾಳ ಅಂದ್ರೆ ಭಾಳ ಮಸ್ತ್ ಆಗಿರ್ತತಿ. ನಾವು ಇದನ್ನ ರೊಟ್ಟಿ ಜೊತೆನೂ ತಿನ್ಬೋದ್ರಿ, ಚಪಾತಿ ಜೊತೆನೂ ತಿನ್ಬೋದು, ಅನ್ನಕ್ಕೂ ಹಾಕೋಬೋದು.
ಈಗ ಅನ್ನಕ್ಕೆ ನಾನು ಅದನ್ನ ತಂದ ತೋರ್ಸಾಕತ್ತೇನೆ ನಿಮ್ಗೆ. ಇದ್ರ ಜೊತೆ ಹಪ್ಪಳ ಮತ್ತು ಒಂದಿಷ್ಟು ಉಪ್ಪಿನಕಾಯಿ ಇದ್ರಂತೂ ಭಾಳ ಮಸ್ತ್ ಹತ್ತತ್ರಿ. ಹಪ್ಪಳ ಉಪ್ಪಿನಕಾಯಿ ಬಿಸಿ ಬಿಸಿ ಅನ್ನ ಇದನ್ನಷ್ಟು ತಿಂದ್ರೆ ನಾವು ದೇವಸ್ಥಾನದಾಗ ಹೆಂಗೆ ಊಟ ಮಾಡಿದ್ದ ಟೇಸ್ಟ್ ಬರ್ತೈತಲ್ರಿ, ಅದ ಥರನ ಬರ್ತೈತಿ. ಇದನ್ನ ನೀವು ಮಾಡಿ ನೋಡ್ರಿ ಒಂದ್ಸಲ. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತಿ. ನೀವು ಇದೇ ಥರ ಮತ್ ಮಾಡ್ಕೊಂಡು ತಿನ್ಬೇಕು ಅನಿಸ್ತತಿ. ಈಗ ಅದ್ರ ಜೊತೆ ನಾನು ಒಂದು ಸ್ವಲ್ಪ ಸಂಡ್ಗಿನೂ ಇಟ್ಟನ್ರಿ, ಅವನ್ನ ಮತ್ತು ಹಪ್ಪಳನೂ ಇಟ್ಟನಿ, ಸ್ವಲ್ಪ ಉಪ್ಪಿನಕಾಯಿ ಇರ್ತಾವಲ್ರಿ ಅವನು ಹಾಕೇನಿ. ಈಗ ನೋಡ್ರಿ ಮಸ್ತಾಗಿ ಇವು ಸಕ್ಕರೆ ಬೆಲ್ಲದ ಗಾರ್ಗಿ ಮತ್ತು ಸಂಡ್ಗಿ ಅವನ್ನೆಲ್ಲನೂ ಮಾಡೈತ್ರಿ. ಈಗ ಮಸ್ತಾಗಿ ಊಟ ಫಸ್ಟ್ ಕ್ಲಾಸ್ ಆಗಿ ಊಟ ರೆಡಿ ಐತಿ ನೋಡ್ರಿ.